ಮಂಗೋಲಿಯಾದಿಂದ ವಿಜಯನಗರಕ್ಕೆ ಬಂದ ಅತಿಥಿಗಳು ಮಾಲವಿ ಜಲಾಶಯದಲ್ಲಿ ಕ್ರೌಂಚ ಹಕ್ಕಿಗಳ ಕಲರವ. ವಿಜಯನಗರ ಪ್ರಕೃತಿಯ ವಿಸ್ಮಯಕ್ಕೆ ಯಾವುದೇ ಗಡಿಗಳಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಎಂಬಂತೆ ಸಾವಿರಾರು ಕಿಲೋಮೀಟರ್ ದೂರದ ಮಂಗೋಲಿಯಾ ದೇಶದಿಂದ ಅಪರೂಪದ ಕ್ರೌಂಚ ಹಕ್ಕಿಗಳು ವಿಜಯನಗರ ಜಿಲ್ಲೆಗೆ ಆಗಮಿಸಿವೆ. ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಜೀವನಾಡಿ ಎಂದೇ ಕರೆಸಿಕೊಳ್ಳುವ ಮಾಲವಿ ಜಲಾಶಯ ಈಗ ಈ ವಿದೇಶಿ ಹಕ್ಕಿಗಳ ತಾಣವಾಗಿದೆ. ಸುಮಾರು 4800 ಕಿಲೋಮೀಟರ್ ಸುದೀರ್ಘ ಪ್ರಯಾಣ ಬೆಳೆಸಿ ಬಂದಿರುವ ಈ ಹಕ್ಕಿಗಳು ಜಲಾಶಯದ ಹಿನ್ನೀರಿನಲ್ಲಿ ಬೀಡುಬಿಟ್ಟಿವೆ. ದೂರದ ಪಯಣ ಮಂಗೋಲಿಯಾದಿಂದ ಸುಮಾರು 4800 ಕಿಲೋಮೀಟರ್ ಕ್ರಮಿಸಿ ಈ ಹಕ್ಕಿಗಳು ಇಲ್ಲಿಗೆ ಬಂದಿವೆ. ದಕ್ಷಿಣ ಭಾರತದಲ್ಲೇ ಮೊದಲು. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರೌಂಚ ಹಕ್ಕಿಗಳು ಒಟ್ಟಾಗಿ ಬಂದಿರೋದು ಇದೇ ಮೊದಲು ಎಂದು ಹೇಳಲಾಗ್ತಿದೆ. ಪಕ್ಷಿ ಪ್ರಿಯರ ಹಬ್ಬ. ಬಣ್ಣ ಬಣ್ಣದ ಹಕ್ಕಿಗಳ ಕಲರವ ಹಾಗೂ ಅವುಗಳ ಹಾರಾಟವನ್ನು ನೋಡಲು ಸ್ಥಳೀಯರು ಹಾಗೂ ಪಕ್ಷಿ ಪ್ರಿಯರು ಜಲಾಶಯದತ್ತ ಧಾವಿಸುತ್ತಿದ್ದಾರೆ. ಜಲಾಶಯದ ವೈಭವ. ಪ್ರತಿ ವರ್ಷ ವಿದೇಶಿ ಹಕ್ಕಿಗಳು ಕರ್ನಾಟಕದ ವಿವಿಧ ಜಲಾಶಯಗಳಿಗೆ ಬರುವುದು ಸಾಮಾನ್ಯವಾದರೂ ಈ ಬಾರಿ ಮಾಲವಿ ಜಲಾಶಯಕ್ಕೆ ಕ್ರೌಂಚ ಹಕ್ಕಿಗಳ ಆಗಮನ ವಿಶೇಷ ಮೆರುಗು ನೀಡಿದೆ. ಮಾನವ ನಿರ್ಮಿತ ಗಡಿಗಳನ್ನು ದಾಟಿ ಬರುವ ಈ ಹಕ್ಕಿಗಳು ಪ್ರಕೃತಿ ಅದ್ಭುತಗಳಲ್ಲಿ ಒಂದಾಗಿದ್ದು, ಮಾಲವಿ ಜಲಾಶಯದಲ್ಲಿ ಸದ್ಯಕ್ಕೆ ಒಂದು ಸುಂದರ ಪರಿಸರ ನಿರ್ಮಾಣವಾಗಿದೆ. ವರದಿ ಆಸ್ಮಾತ್ ಕಮಲನವರ.